ಇವತ್ತು ಮೈಸೂರಿನಲ್ಲಿ ಇಡೀ ಮೈಸೂರಿನ ನಾಗರಿಕ ಸಮಾಜ, ಅನೇಕ ಸಂಘ ಸಂಸ್ಥೆಗಳು, ಒಕ್ಕೂಟಗಳು, ಪರಿಸರದ ಕಾಳಜಿಯನ್ನು ಉಳ್ಳಂಥವರು, ವಿಶೇಷವಾಗಿ ರೈತ ಪ್ರತಿನಿಧಿಗಳು, ಇವತ್ತು ವಿದ್ಯಾರ್ಥಿಗಳು ಸೇರಿದಂಗೆ ಮೈಸೂರಿನ ಏನು ಕ್ರೀಮಿ ಲೇಯರ್ ಅಂತ ಏನು ಹೇಳ್ತೀರಿ ಆ ಥರದ ಎಲ್ಲ ಪ್ರಮುಖರು ಸೇರಿಕೊಂಡು ಇವತ್ತು ಮರ ಹಂತಕರ ವಿರುದ್ಧ, ಯಾರು ಮರಗಳನ್ನು ಸಾಯಿಸಿದ್ದಾರೆ, ಮರಗಳನ್ನು ಕಟ್ ಮಾಡೋಕ್ಕೆ ಅನುಮತಿ ಕೊಟ್ಟಿದ್ದಾರೆ, ಆ ರೀತಿಯ ಮರ ಹಂತಕರ ವಿರುದ್ಧ ಮೌನ ಪ್ರತಿಭಟನೆಯನ್ನು ದೀಪ ಪ್ರಜ್ವಲನೆ ಮಾಡೋ ಮುಖಾಂತರ, ಮೇಣಬತ್ತಿ ಹಿಡ್ಕೊಳ್ಳೋ ಮುಖಾಂತರ ಇವತ್ತು ಪ್ರತಿಭಟನೆಯನ್ನು ಮಾಡುವಂಥ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೀನಿ. ಒಟ್ಟು ಮೈಸೂರಿನಲ್ಲಿ ಕಳೆದ ಒಂದು ವಾರದಿಂದ ನಡೆದಂಥ ಈ ರೀತಿಯ 40 ಬೃಹತ್ ಮರಗಳ ಹರಣ ಮಾಡಿರುವಂಥದ್ದು, ಕಾನೂನು ಕಟ್ಲೆಗಳನ್ನೆಲ್ಲ ಮೀರಿರುವಂಥದ್ದು, ಮಾಡಿದ್ದೇ ಆದರೆ ಟೆಂಡರೇ ಕೊಟ್ಟಿದ್ದೇ ಆದರೆ ಏನು ವರ್ಕ್ ಆರ್ಡ್ರೇ ಕೊಟ್ಟಿದ್ದಾದರೆ ರಾಜಾರೋಷವಾಗಿ ಬೆಳಗ್ಗೆ ಪೊಲೀಸನ್ನು ನಿಲ್ಲಿಸ್ಕೊಂಡು, ಮಾಧ್ಯಮದನ್ನು ನಿಲ್ಲಿಸ್ಕೊಂಡು ಈ ರೀತಿಯ ಕಾರಣಕ್ಕೆ ನಾವು ಮರಗಳನ್ನು ತೆಗಿತಾ ಇದ್ದೀವಿ, ಇದಕ್ಕೆ ಈಕ್ವಲೆಂಟಾಗಿ 400 ಮರಗಳನ್ನು ಏನು ನಾವು ನೆಡಬೇಕು ಅಂತ ಆದೇಶ ಮಾಡಿದ್ದಾರೆ. ಆ 400 ಮರಗಳಿಗೆ ಒಂದ ನೆಟ್ಟಿದ್ದೀವಿ, ಅದಕ್ಕೆ ಇಲ್ಲ ಅಂದರೆ ಆ ಮೌಲ್ಯವನ್ನು ಕಟ್ಟಿದ್ದೀವಿ ಅಂತಾರು ತೋರಿಸಿ ಧೈರ್ಯವಾಗಿ ಮಾಡಬೇಕಾದಂಥ ಕೆಲಸವನ್ನು 6 ಗಂಟೆಗಳ ಕಾಲದ ಒಳಗೆ ಈ ರೀತಿಯ ದೊಡ್ಡ ದೊಡ್ಡ ಮರಗಳನ್ನು ಉರುಳಿಸಿ ಧರೆಗುರುಳಿಸಿರುವಂಥ ಕ್ರಮವನ್ನು ಖಂಡಿಸಿ ಇವತ್ತು ಮೈಸೂರು ನಾಗರಿಕರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಯಾವುದೇ ರಾಜಕೀಯ ಲೇಪ ಇಲ್ಲ, ಯಾವುದೇ ರೀತಿಯಲ್ಲೂ ಸರ್ಕಾರ ಏನು ತಪ್ಪು ಮಾಡಿದೆ ಅದರ ವಿರುದ್ಧವಾಗಿ ಮಾಡುವಂಥ ಕ್ರಮಕ್ಕೆ ಇವತ್ತು ಬಂದಿದ್ದೀವಿ. ನೋಡಿ, 40 ಮರ ಅಂದರೆ ಇದಕ್ಕೆ ಮೌಲ್ಯ ಎಷ್ಟು ಅಂತ ಹೇಳಿದ್ರೆ ಎಷ್ಟೋ ಲಕ್ಷಗಳನ್ನು ತೋರಿಸಿ ಆದೇಶವನ್ನು ಕೊಟ್ಟಿದ್ದಾರೆ. ಆದರೆ ಒಂದು ಮರ ಬೆಳೆಸೋದಕ್ಕೆ ಅಥವಾ ಮರವನ್ನು ಉಳಿಸೋದಕ್ಕೆ ಯಾವುದು ಈ ಸರ್ಕಾರ ಮಾಡಿದ್ದಲ್ಲ. ಯಾವುದು ಮಹಾರಾಜರು ಮೈಸೂರಿನಲ್ಲಿ ಈ ರಸ್ತೆಯನ್ನು ನಿರ್ಮಾಣ ಮಾಡಿದ್ರು, ಇವತ್ತೇನು ಮೈಸೂರು ಯಾತ್ರೆಗೆ ಭಾಳ ಹೆಸರುವಾಸಿಯಿಂದ ಅಗಲವಾದಂಥ ರಸ್ತೆಗಳು, ರಸ್ತೆಯ ಇಕ್ಕಲೆಗಳಲ್ಲಿ ಇರುವಂಥ ಮರಗಳ ಕಾರಣಕ್ಕೆ ಇವತ್ತು ಮೈಸೂರು ಪ್ರಸಿದ್ಧಿಯನ್ನು ಪಡೆದಿರುವಂಥದ್ದು. ಇದು ಮಹಾರಾಜರ ಕಲ್ಪನೆ, ಮೈಸೂರಿನ ಮಹಾರಾಜರು ಮಾಡಿರುವಂಥದ್ದನ್ನು ಬಿಟ್ಟು ಇವತ್ತು ರಸ್ತೆ ಅಗಲೀಕರಣದ ನೆಪದಲ್ಲಿ ಇವತ್ತು ಏನು ದೊಡ್ಡ ದೊಡ್ಡ ಬೃಹತ್ ಮರಗಳನ್ನು ಕಡಿದು ನೆರಳಕ್ಕೆ ಉಳಿಸಿರುವಂಥ ಕೆಲಸವನ್ನು ಮಾಡಿದ್ದಾರೆ. ಇದಕ್ಕೆ ಕಂಪ್ಲೇಂಟ್ ಕೊಟ್ಟಿದೆ, FIR ಆಗಿದೆ. FIR ಮಾಡಿದ್ಮೇಲೆ ಇವತ್ತಿನವರೆಗೂ ಅರೆಸ್ಟ್ ಮಾಡುವಂಥ ಪ್ರತಿಕ್ರಿಯೆಗಳು ಕಾಣ್ತಾ ಇಲ್ಲ. ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ನಮ್ಮದೇ ಅರಣ್ಯ ಇಲಾಖೆ ಇರ್ಬೋದು, ಮೈಸೂರು ನಗರದ ಕಾರ್ಪೊರೇಷನ್ನಿನ ಬಹುದೊಡ್ಡ ಜವಾಬ್ದಾರಿ ಇದೆ. ಯಾರೆಲ್ಲ ಈ 40 ಮರಗಳನ್ನು ಕಡಿದು ಕೆಳಗಡೆ ಉರುಳಿಸಿ ಹಾಕಿದ್ದಾರೆ ಅವ್ರ ಮೇಲೆ ಕ್ರಮ ಆಗಬೇಕು, ಅವರನ್ನು ಬಂಧಿಸಬೇಕು. ಮರ ಅನ್ನೋದು ಕಟ್ ಮಾಡ್ತಾರೆ ಅಂದರೆ ಅವರಿಗೆ ಬಂಧಿಸಿ ರುಚಿ ತೋರಿಸ್ತಿಲ್ಲ ಅಂದರೆ, ಅವ್ರ ಮೇಲೆ ಕಾನೂನಿನ ಕ್ರಮ ತಗೊಳ್ಳಿಲ್ಲ ಅಂದರೆ ಈ ರೀತಿಯ 10 ಅವಘಡಗಳು ಇನ್ನು ಮುಂದಿನ ದಿವಸಗಳಲ್ಲೂ ನಡೆಯುತ್ತೆ. ಎಚ್ಚರಿಸುವ ಸಲುವಾಗಿ ನಾಗರಿಕರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಒಬ್ಬ ಜನಪ್ರತಿನಿಧಿಯಾಗಿ ನಾನು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದೀನಿ. ಈ ಥರ ಟ್ರೀಸ್ ಕಟ್ ಮಾಡಿದ್ರೆ ನಮಗೆಲ್ಲ ಫ್ಯೂಚರ್ಗೆ ಏನಿದೆ ಅಂತ ನಮ್ಗೆ ಗೊತ್ತಿಲ್ಲದೆ ಕಟ್ ಮಾಡಿದ್ರೇನು ನಮ್ಗೆ ಏನೂ ಇರಲ್ಲ. ಮುಂದೆ ಒಂದು ದಿವಸ ಈ ಥರ ಆದ್ರೇನು ಒಂದು ಟ್ರೀನೇ ಇರಲ್ಲ, ಆಕ್ಸಿಜನ್ ಎಷ್ಟು ಕಡಿಮೆ ಆಗುತ್ತೆ ಹಾಗೇ ಎಲ್ಲರೂ ಸಾಯ್ತಾರೆ. ಸೊ ಜಸ್ಟ್ ಸ್ವಲ್ಪ ನೋಡಿಕೊಂಡು ಯೋಚನೆ ಮಾಡಿ. ಏನಾದ್ರು ಕಟ್ ಮಾಡಬೇಕು ಅಂದರೆ ಈ ವಿಷಯ ಫಸ್ಟ್ ಯೋಚನೆ ಮಾಡಿ. ಸುಮ್ಮನೆ ಕಟ್ ಮಾಡೋದು ಅಂದರೆ ನಮಗೆಲ್ಲ ಹೇಗಾಗುತ್ತೆ, ಅದು ಯಾರು ಕಟ್ ಮಾಡ್ಯಾರೋ ಅವರೂ ಒದ್ದಾಡ್ತಾರೆ. ಥ್ಯಾಂಕ್ ಯು. ಸೂರ್ಯ ತೇಜನ್.